ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ಪ್ಲೀಸ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ, ಅವರು ನೋಡಿ ಎಂಜಾಯ್ ಮಾಡಲಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಯುವನವಲಿ ಅಂತೂ ಇಂತೂ ಜಿ ಕನ್ನಡಕ್ಕೆ ಹೋಗುದಂತೂ ಖಾಯ ಮಾತು. ಎಲ್ಲ ನನ್ನ ಸಂಬಂಧಿಕರು ನನ್ನನ್ನು ಟಿವಿ ಒಳಗೆ ನೋಡಿ ಹೊಟ್ಟೆ ಹೊಡ್ಕೊಂಡು ಸಾಯಲಿ. ನಾನು ಸೌಕಾರ ಶ್ರುತಿ ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ. ಇವ ನಂಗ್ರೆ ಈ ಖುಷಿ ತಡ್ಕೊಳಕ್ ಆಗ್ಬೋಲ್ತು ನೋಡು. ಯಪ್ಪ ದೇವ್ರಿ. ಈಗ ಖಾಲಿ ಕುಂತು ಟೈಮ್ ವೇಸ್ಟ್ ಮಾಡೋಕಿನ ಒಂದು ಹಾಡರ ಪ್ರಾಕ್ಟೀಸ್ ಮಾಡ್ಬೇಕು. ಫಸ್ಟ್ ಹಾಡು ಯಾವ್ದು ಹಾಡ್ಲಿ ಅಲ್ಲಿ? ಯಾಕ ಏನ್ಲಿ ಯಾಕ ಫಸ್ಟ್ ಜಿ ಕನ್ನಡದಾಗ ಯಾವ ಹಾಡು ಆಡ್ಬೇಕು ಅಂತ ಯೋಚನೆ ಮಾಡಕ್ ಕುಂತಿಲ್ಲ. ಹೌದು ಯಾಕ ನಂಗೆ ಒಂದು ಹಾಡಂದ್ರೆ ಭಾಳ ಇಷ್ಟ. ಹೂವಿ 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 ಅಂತ ಆ ಹಾಡು ಹಾಡು. ಅಯ್ಯೋ ಅದು ಗಂಟ್ಲೆ ನೋವುದೈತಿ, ಭಾಳ ಎಳುವುದು ಆಡ್ಬೇಕದು. ಯಾಕ ಹಿಂಗತೆ ಬರ್ಲಾರ್ದ ಹಾಡನ್ನ ಪ್ರಾಕ್ಟೀಸ್ ಮಾಡ್ಬೇಕು. ನೀ ಹಾಡಂತೀನಿ ಮಾತಗೋ. ಹೂವಿ 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 ಹೂವಿ. ಚಾಲು ಆತ ಸಂಗೀತ ಕಚೇರಿ. ಲೇ ರೇಣಿ, ಶಿವ ಪೂಜೆ ಕರಡಿ ಬಿಟ್ಟಂಗ ಏನ್ರಿ ನಿಮ್ದು ಗೋಳಾಟ? ಏನಿಲ್ಲ ಲೇ ರೇಣಿ, ಇವತ್ತು ಬ್ಯಾಂಕಿಗೆ ಹೋಗಿ ಇವು ರೊಕ್ಕ ಕಟ್ ಬರ್ಬೇಕಿತ್ತ. ಅಂದ್ರೆ ATM ಇವು ಎಲ್ಲ ಸೇರಿಸಿ 1 ಲಕ್ಷ ರೂಪಾಯಿ ಬಂದಿತ್ತು. ಅದ ಕಟ್ಬೇಕು ಅಂದ್ರೆ ಇವತ್ತು ಸೋಮವಾರ ಗದ್ಲಿರ್ತೈತಲ್ಲ, ಅದಕ್ಕೆ ಹೋಗಿಲ್ಲ. ಇವನ ಚಂದಾಗಿ ತಿಜೂರಿನಾಗ ತೆಗೆದಿಡು. ಏನ ನಾಳೆ ಬುಧವಾರ ಹಿಂಗತಿ ಹೋಗಿ ಕಟ್ಟಿ ಬರ್ತೇನೆ. ಹುಷಾರಾಗಿ ತೆಗೆದಿಡು ರೊಕ್ಕನ. ಏನು ಹಾಡ್ ಹಾಡಿ ಅಲ್ಲಿ ಇಲ್ಲಿ ಕುಣಿದು ಕುಪ್ಪಳಿಸಿ ಎಲ್ಲ ಕಳ್ದಾಕ್ಬಿಡ. ನೆಟ್ಟಗೆ ತೆಗೆದಿಡು ರೊಕ್ಕನ. ಆತಗ್ರಿ, ನಂಗೆಲ್ಲ ಗೊತ್ತೈತಿ, ನಾ ಎಲ್ಲ ತೆಗೆದಿರ್ತಾನೆ. ನಿಮ್ದು ಒಂದ ತಗ ನೆಟ್ಗೆ ಹಾಡಾಡಕ್ಕೂ ಬಿಡಂಗಿಲ್ಲ. ಲೇ ರೇಣಿ, ಇದು ಅಂಗಿ, ನಿನ್ನ ಆಕಾರ, ನಿನ್ನ ವಿಕಾರ, ಇದು ಹಾಡು ಕುಣಿತ ಇವ ನಂಗ್ರ ಒಂಥರ ಉಯ್ಕ್ ಅನ್ನಿಸ್ಬಿಟ್ಟತಿ. ಇವೆಲ್ಲ ಬಿಟ್ಟು ಬಿಡ್ಲಿ, ನಿಂಗ ಒಪ್ಪಂಗಿಲ್ಲ. ಮತ್ತೇನ್ ಮಾವ, ನಮ್ಮಕ್ಕ ಗರ್ತಿ ಗೌರಮ್ ನಂಗೆ ಕುಂತ ಬಿಡ್ಬೇಕನ್ ಮನ್ಯಾಗ? ಏನಾಕೀಗ ಆಸೆ ಐತಿ, ಮಾಡ್ಲಿ ಬಿಡು. ನಾನೇನ್ ಮಾಡಕ ಬ್ಯಾಡ ಅನ್ನಂಗಿಲ್ಲ. ಅದಕ್ಕೂ ವಯಸ್ಸಿನ ಇತಿ ಮಿತಿ ಎಲ್ಲ ಇರ್ತಾವ್ಲಿ. ವಾ, ನಂಗೇನ್ ವಯಸ್ಸಾಗೈತಿ ಈಗ ಒಂದು 40 ಸಮಯಕ್ಕೆ ಐತಿ. ನನ್ಗ ನಮ್ಮಪ್ಪ ಬಾಲ್ಯ ವಿವಾಹ ಮಾಡ್ಬಿಟ್ಟಾನ. ಅದಕ್ಕ ಮಗ ದೊಡ್ಡವನದನ. ನಿಮ್ಗದೆಲ್ಲ ಗೊತ್ತಾಗಂಗಿಲ್ಲ, ಸುಮ್ಕಿರ್ರಿ. ನೋಡ್, ನಾನಾರ ಹೇಳ ಮಟ ಹೇಳಿನಿ. ಮತ್ ನೋಡ್, ಮತ್ತ ಏನಾರ ಅಪ್ಪಿ ತಪ್ಪಿ ಹೆಚ್ಚು ಕಡಿಮೆ ಆಗ್ಬೇಕು ನೋಡ್. ಮತ್ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಮತ್ತ ಈಗ ಹೇಳೇನಿ ಏನಾಗಂಗಿಲ್ಲ. ಬರೀ ಅಪಶಕು ನಾನು ನೋಡ್ ನಿಮ್ ಬಾಯಾಗ ಬರುದು. ಮುತ್ತಿನಂತ ಮಾತೊಂದು ಗೊತ್ತೇನಪ್ಪ, ನಿನಗೆ ಗೊತ್ತೇನಪ್ಪ, ನಾವು ಕಾಲಕ್ಕೆ ತಕ್ಕಂತೆ ಬೆಳೆಯಬೇಕು, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು. ಸಿರಿತನವೆಂದು ಶಾಶ್ವತವಲ್ಲ, ಬಡ ಜನರೆಂದು ಪ್ರಾಣಿಗಳಲ್ಲ. ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ, ಕೋಟೆ ಕಟ್ಟಿ ಮೆರೆದವರೆಲ್ಲ ಮಣ್ಣಾದರು. ನಿಮ್ದೊಂದು ಕತಿ ಅತಗ. ಅವಾಗ ನೋಡಕ್ ಕುಂತಾನೆ ಬರೀ ಅಪಶಕನ ಮಾತಾಡ್ತಿರಲ್ರಿ. ನಾನೇನು ಕಂಗಾಲ್ ರೇಣವ ಅಲ್ ತಗೋರಿ, ನಾನ್ ಸೌಕಾರ ರೇಣವ. ಈಗ ಸೌಕಾರ ಶ್ರುತಿ ಆಗೇನಿ. ನಮಗೇನ್ ಕಮ್ಮಿ ಆಗೈತಿ ರೊಕ್ಕಕ್ಕೆ? ಹೌದು, ನಮ್ ಜೋಗ ರೊಕ್ಕ ಐತಿ. ನಮ್ಮಪ್ಪ ಮಾಡಿಟ್ಟಿದ್ದು ಐತಿ, ನೀವು ಮಾಡಿದ್ದೈತಿ, ನನ್ನ ಮಗ ದುಬೈನಾಗ ದುಡ್ದಿದ್ದೈತಿ. ಎಲ್ಲ ಐತಿ ತಗರಿ. ನಿಮ್ದೊಂದು ಕತಿ ಅತಗ. ನಿಮ್ಗ ಒಟ್ಟಿ ಉರಿ ನಾ ಫೇಮಸ್ ಹಾಕಿನಿ ಅಂತ. ಏನಾರ ಮಾಡ್ಕೊಂಡು ಹಾಳಾಗ ಹೋಗು. ನಾನು ಒಟ್ಟು ಜಳಕ ಮಾಡಿ ಬರ್ತಾನೆ. ಏನು ರೊಕ್ಕ ತೆಗೆದಿಡು. ಹೋಗ್ರಿಪ್ಪ, ಮೊದ್ಲು ಹೋಗ್ರಿ. ಸಂಕ್ರಿ ತಗೊಳ್ಳಿ, ಇವ್ ರೊಕ್ಕ ತೆಗೆದಿಡು. ಯಾಕ ನಿನ್ನ ಬ್ಯಾಗ್ನಾಗ ಇಟ್ಟಿರ್ತಾನಿ, ಆಮೇಲೆ ನೀನ ತಿಜುರಿನಾಗಿಡು. ತಗೋ ಇಡು, ಹೋಗು. ಇಲ್ಲಿ ಕುಂತ್ರೆ ಹಾಡು ಹಾಡಕ್ಕೆ ಕೊಡಂಗಿಲ್ಲ ಈ ಮನ್ಯಾಗ. ಏನ್ ಮಾಡ್ಬೇಕು? ಯಾವ್ದ್ರ ಗಿಡದ ಬುಡಕ್ ಕುಂತು ಹಾಡು ಆಡ್ಬೇಕು. ಹೌದ, ಹಂಗ ಮಾಡ್ಬೇಕು. ಅಯ್ಯ ದೇವ್ರಿ, ಇದೇನಿದು ಗೋವಿಂದ ಬರ ಕುಂತಾನ. ಗೋವಿಂದ ಬಾರಪ್ಪ, ಬಾ ಗೋವಿಂದ ಬಾ. ಗೋವಿಂದ, ನೀವು ಒಬ್ಬನ ಬಂದಿ. ಸರ್ ಎಲ್ಲಿ ವೆಂಕಟರಮಣ ಸರ್? ಅದು ಅಕ್ಕರ, ಅದು ಅವರು ಬೆಂಗಳೂರಿಗೆ ಹೊಂಟಾರ್ರಿ. ಈಗ ಅದೇನ ಜಿ ಕನ್ನಡದು ಸೆಟ್ ಹಾಕುಂತಾರಂತ. ಎಲ್ಲ ಕೋರಿಯೋಗ್ರಾಫು ಏನೇನ ಮಾಡ್ಬೇಕಂತ್ರಿ, ಅದಕ್ಕ ಹೊಂಟಾರ್ರಿ ಅವ್ರು. ಹೌದಾ? ಓಲಿ ಓಲಿ, ಹೋಗ್ ಬರ್ಲಪ್ಪ. ಅದು ಅಕ್ಕರ, ಮತ್ತ ಅವರು ಕೈ ಬೆಚ್ಚಗ್ ಮಾಡ್ಬೇಕಿತ್ರಿ. ಕೈ ಬೆಚ್ಚಗಂದ್ರ? ಅಲ್ಲ, ಅವ್ರು ಅಲ್ಲಿಂದ ಬಂದು ನಿಮ್ಗ ಸೆಲೆಕ್ಟ್ ಮಾಡ್ಯಾರ, ಮತ್ತ ಅಲ್ಲಿ ಎಲ್ಲರಿಗೂ ಒಪ್ಪಿಸ್ಬೇಕಲ್ರಿ. ಅದಕ್ಕ ಸ್ವಲ್ಪ ರೊಕ್ಕ ಖರ್ಚಾಗ್ತತಿ. ನಾವ್ ಅನ್ಕೊಂಡಿದ್ದು ಕೆಲಸ ಆಗ್ಬೇಕು ಅಂದ್ರೆ ಒಂದು ಕಳ್ಕೋಬೇಕ್ರಿ. ಅದಕ್ಕ ಹೇಳಕ್ ಕುಂತೀನಿ ನೋಡ್ರಿ, ನಿಮ್ ಇಷ್ಟ. ಅಯ್ಯೋ ದೇವ್ರಿ, ಅಯ್ಯೋ ನಂಗೆ ನೆನಪ ಇದ್ದಿದ್ದಿಲ್ಲ ನೋಡಪ್ಪ. ಹೌದಲ್ಲ, ನೀ ಅವತ್ತ ಹೇಳಿದ್ದೆ. ಹೌದು, ಏಟ್ ಕೊಡ್ಲಿ? ನಿಮ್ ಇಷ್ಟ ರೀ ಅಕ್ಕರ. ಅವ್ರ ಬಲ ನೀವು ಬಲ, ನಂಗೆ ಏನು ಗೊತ್ತಿಲ್ರಿಪ್ಪ ಇದ್ರಾಗ. ಹಂಗಂತೀಯ? ಒಂದು 5-10 ಸಾವಿರ ರೂಪಾಯಿ ಅಕ್ಕರ. ಅವ್ರ ಊರ ರಾಮೇಶ್ವರ ಕೆಫೆದಾಗನ ಅವ್ರು ಊಟ ನಾಷ್ಟ ಮಾಡುದು ಗೊತ್ತನ್ರಿ ನಿಮ್ಗ. ಅಲ್ಲಿ ಒಂದ್ಸಲ ಹೋದ್ರೆ 10,000 ರೂಪಾಯಿ ಬಿಲ್ ಮಾಡೇ ಬರುದು ಅವ್ರು. ನೀವು ಒಂದು 5-10 ಸಾವಿರ ರೂಪಾಯಿ ಅಂತೀರಿ. ಊಟ ಜಾಸ್ತಿ ಕೊಡ್ರಿ. ಮುಂದ ನೀವು ಹಾಡಾಡಿ ಫೇಮಸ್ ಆದ್ರಿ ಅಂತ ಇಟ್ಕೋರಿ. ಲಕ್ಷಾಂತರ ರೂಪಾಯಿ ಬಂದು ನಿಮ್ಮ ಕೈ ಕೆಳಗ್ ಬಿದ್ದಿರ್ತತಿ. ಹೌದಾ? ರೀ, ಮತ್ತ ಜಿ ಕನ್ನಡ ಅಂದ್ರ ಸುಮ್ಕ ಅನ್ಕೊಂಡಿರನು? ನೋಡ್ರಿ, ಕೊಡ್ರಿ. ಅಲ್ಲಪ್ಪ, ನನ್ ಕಡೆ ರೊಕ್ಕಿಲ್ಲ. 1 ಲಕ್ಷ ರೂಪಾಯಿ ಅಷ್ಟೈತ್ ನೋಡು. 1 ಲಕ್ಷ ರೂಪಾಯಿನಾ? ನಾನು ಒಂದು 50,000 ರೂಪಾಯಿ ಮಟ್ಟ ಕೇಳ್ಬೇಕು ಅಂತ ತಿನ್ಕೊಂಡಿದ್ದೆ. ಚಲೋ ಅವ್ರಾಗೆ 1 ಲಕ್ಷ ರೂಪಾಯಿ ಅಂದ್ರಲ್ಲ, ಚಲೋ ಆತ್ ಬಿಡು. ಕೊಡ್ರಿ ಅಕ್ಕರ, ಕೊಡ್ರಿ. ಮತ್ತ ಅವ್ರು ಸರ್ ಹೋಗ್ಬಿಡ್ತಾರ, ಅದಕ್ಕೆ ಲೇಟ್ ಆಕೈತ್ರಿ ಅಕ್ಕರ. ಕೊಡ್ರಿ. ಸಂಕ್ರಿ, ಈಗ ಅದು 1 ಲಕ್ಷ ರೂಪಾಯಿ ಕೊಟ್ಟಿದ್ನಲ್ಲ ನಾನು ಬ್ಯಾಗ್ನಾಗ ಇಡಕ, ಕೊಡ್ಲಿ ಅದು? ತಂತಡಿ ಅಕ್ಕ. ಯಾಕ ತಗೋರಪ್ಪ. ಗೋವಿಂದ ಗೋವಿಂದ ತಗೋರಪ್ಪ. ನಾನು ಮಾತ್ರ ಜಿ ಕನ್ನಡದಾಗ ಹಾಡು ಆಡ್ಬೇಕಷ್ಟೇ. ಹಾಡು ಆಡುದಷ್ಟ ಅಲ್ರಿ, ನೀವು ಫಸ್ಟ್ ಬಂದ್ಬಿಡ್ತೀರಿ. ಬೇಕಂದ್ರೆ ನೋಡ್ರಿ ನೀವು. ಹೌದಾ? ತಗರಪ್ಪ, ತಗ ಇಡೀ ರೊಕ್ಕನ. ಅಕ್ಕರ, ನಾ ಬರ್ತೀನ್ರಿ. ನೀವು ದೊಡ್ಡ ಸಿಂಗರ್ ಆದ್ಮೇಲೆ ಮತ್ತ ನನ್ನೊಂದು ಮರಿಬೇಡ್ರಿ. ಅಯ್ಯೋ, ಎಲ್ಲರ ಉಂಟಿನಪ್ಪ, ನಿನ್ನಿಂದನ ಈ ಲೆವೆಲಿಗೆ ಬರಕುಂತ ನಾನು. ತಗೋ, ಮರಂಗಿಲ್ಲ. ಹೋಗು, ಸರಿ ಕೊಡು, ಹೋಗು. ಅಂತೂ ಇಂತೂ ಚಲೋ ಬಕ್ರಾನ ಸಿಕ್ತು. ಅಯ್ಯೋ ದೇವ್ರೆ,
ಯಾಕ ಅದು ಮಾವ ಬ್ಯಾಂಕಿಗೆ ಕಟ್ಟು ರೊಕ್ಕ ಹೌದಿಲ್ಲ ಅವನಿಗೆ ಯಾಕೆ ಕೊಟ್ಟಿ ಏ ಮಂಕ್ರಿ ಅಡ್ಬೈ ಹಾಕತ್ತಿ ಸುಮ್ಕಿರು ನಿಮ್ಮ ಅವ್ಗೆ ಹೇಳ್ಬೇಡ ನಾನು ದೊಡ್ಡ ಸಿಂಗರ್ ಆಗತ್ತಿ ಇಂಥವೆಲ್ಲ ಸಣ್ಣ ಪುಟ್ಟ ಖರ್ಚು ಇರ್ತಾವ ಮತ್ತ ನಿಂಗೆ ಗೊತ್ತಾಗಂಗಿಲ್ಲ ಸುಮ್ಕಿರು ಏನ ನೋಡು ಮಾವನ ಕೈಯೇ ಬಯಸ್ಕೋಬೇಡ ಆಟ ಅದೆಲ್ಲ ನಂಗೆ ಗೊತ್ತೈತಿ ಸುಮ್ಕಿರು ಏನೇ ಇದ್ ನಮ್ಮಕ್ಕ ಹುಚ್ಚಪ್ಯಾಲ್ ಇದ್ದಂಗೈತಿ ಹಿಂದು ಮುಂದೆ ವಿಚಾರನ ಮಾಡಂಗಿಲ್ಲ ಏನ್ರಿ ಎಲ್ಲೋದ್ರಿ ಅಲ್ಲ ಚಾ 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 ಅಂತ ಹೇಳಿ ಈಗ ಎಲ್ಲೋ ಕುಂತಾರ ಏನ ನೋಡು ಏನ್ರಿ ಬರ್ರಿ ಲಗುನ ಅಯ್ಯೋ ಅಲ್ಲ ಇಷ್ಟೊತ್ತು ಚಾ ಅಂತ ಕೇಳಿದ್ರ ಕೊಡ್ಲಿಲ್ಲ ಈಗ ಸ್ವಲ್ಪ ಹೊರಗೆ ಗಾಳಿ ಬಂದ್ ಕುಂತಾನಿ ಆಗ್ಲಿ ಚಾ ತಂದ್ಲೆ ನಿಕ್ಕಿ ಬಂತಡಿ ಓಟ್ ತಟಕು ಪುರ್ಸತಿಲ್ಲ ನೋಡಿ ನಿನಗ ಓಟ್ ಹೊರಗೆ ಕುಂತಾನೆ ಆಗ್ಲೇ ಬಂದ್ಬಿಟ್ಟಿ ಓಡಿ ಏ ಸುಮ್ಕಿರಿ ಏನಂತ ಮಾತಾಡ್ತೀರ ಏನ ಅಲ್ಲ ನಮ್ಮ ಸುಚಿತ್ರ ಪ್ರೀತಿಯಿಂದ ಫಸ್ಟ್ ಟೈಮ್ ಚಾ ಮಾಡ್ಕೊಟ್ಟ ಕುಡಿಯೋದ್ಬಿಟ್ಟು ಹೊರಗೆ ಹೋಗಿ ಕುಂತೀರಿ ತಗರಿ ಚಾ ಕುಡೀರಿ ಹೆಂಗಾಗೈತ್ರಿ ಚಾ ಲೇ ಇನ್ನ ಕುಡ್ದೇ ಇಲ್ಲಲೇ ಚಾ ಹೆಂಗಾಗೈತಿ ಅಂದ್ರೆ ಕುಡಿತೀನಿ ತಡಿ ಓಟ್ ಏ ಲಗು ಲಗುನ ಕುಡೀರಿ ಅದ್ ಯಾಕೆ ಹಂಗ್ ಮಾಡೀರಿ ಲಗು ಲಗುನ ಕುಡಿಯೋದ್ಬಿಟ್ಟು ಮಕ ನೋಡ್ತಾರ ಎಂದ್ರ ಕಂಡಿರಿಲ್ಲ ನನ್ನ ಮುಖ ಏ ಚಾ ಮಸ್ತ್ ಆಗೈತಿ ಇದು ಸುಚಿತ್ರ ಮಾಡಿದ್ದ ಹ್ಞೂ ನೋಡ್ರಿ ನಮ್ ಸುಚಿತ್ರ ಥೇಟ್ ಅಂದ್ರೆ ಥೇಟ್ ನನ್ನಂಗ ಚಾ ಮಾಡೋದು ಕಲ್ತು ಬಿಟ್ಟಾಳ ಹ್ಞೂ ಭಾರಿ ಜಾಣಿದಳ್ರಿ ಥೇಟ್ ನನ್ನಂಗ ಅಂತೀನಿ ಸೋದ್ರತ್ತಿಗ ಹೊತ್ತಾಳ ಮೊದ್ಲೆಲ್ಲ ಅಂತಿದ್ರು ಅಯ್ಯೋ ಸೋದ್ರತ್ತಿಗ ಹೊತ್ತಾಳು ಸೋದ್ರತ್ತಿ ಮುಖನ ಐತಿ ಸೋದ್ರತ್ತಿ ಲಕ್ಷಣನ ಐತಿ ಸುಚಿತ್ರ ಥೇಟ್ ಮಂಜವ್ನಂಗ ಅಂತ ಹೇಳ್ತಿದ್ರ ಈಗ ನಂಗೂ ನಂಬಿಕೆ ಬರಾಕುಂತತಿ ಥೇಟ್ ನನ್ನಂಗ ಮಾಡ್ಯಾಳಲ್ರಿ ಅದೇನಾರ ಕಟಕಿ ಬಾಯಿ ಆಗಿದ್ರ ಈಟೊತ್ತಿಗೆ ಒಡೆದು 4 ಚೂರ್ ಆಗಿರ್ತದ ಏ ಒಳಗೆ ಕೆಲಸವನ್ನ ನೋಡ್ತಾ ಹೋಗ ಏ ಸುಮ್ಕಿರಿ ಈಗ ಆತ್ ನಿಮ್ದು ಎಂದ್ರ ಹೋಗ್ಲಿರಿ ನನಗ ಸುಚಿತ್ರ ಅಲ್ಲ ನಾನು ಅಂಗಡಿಗೆ ಹೋಗಿ ಬರ್ತೀನಿ ಚಾ ಪುಡಿ ಸಕ್ರೆ ತರ್ತೀನಿ ಅಂತ ಹೇಳಿ ಆಗ್ಲಿ ಇವ ಚಾ ಕುಡಿಯಾಕ ಕುಂತಾನಲ್ಲ ಅಲ್ಲ ನಾನು ಇದ್ರು ಒಂದಾತ ಇಲ್ಲಂದ್ರು ಒಂದಾತಲ್ಲ ಅಯ್ಯೋ ದೇವ್ರೆ ನನ್ನ ಅಡಿಗೆ ಮನಿ ಏನೇನ್ ಮಾಡಕ್ ಕುಂತಾರ ಏನ ಯವ್ವ ನನ್ನ ಅಡಿಗೆ ಮನಿ ಅವಾತ್ರ ನೋಡಬಾರ್ದು ಅದ ಏನ್ ಮಾಡಕ್ ಕುಂತೀರಿ ಏ ಊರಿಂದ ಅಡಿಗೆ ತಂದಿದ್ನಲ್ರಿ ಅದನ್ನೆಲ್ಲ ಬಿಸಿ ಮಾಡಿ ಗಂಗಾಳ ರೆಡಿ ಮಾಡಕ್ ಕುಂತಾನೆ ಅಣ್ಣರಿಗೆ ಕರ್ದ್ಬಿಡ್ರಿ ಊಟಕ್ಕ ಏನೇನು ಅವಿನಾಶ್ನು ಬರ್ತಾನೆ ಎಲ್ಲರೂ ಕುಂತು ಊಟ ಮಾಡೋದು ದುಂಡಗ ಹೌದಾ ಅಲ್ಲ ನೀವು ಊಟ ಮಾಡ್ರಿ ಆಮೇಲೆ ಬೇಕಂದ್ರೆ ನಾವು ಊಟ ಮಾಡ್ತೀವಿ ಏ ಸುಮ್ಕಿರಿ ನಾ ಹೇಳ್ದಂಗೆ ಕೇಳ್ರಿ ನೀವು ಎಲ್ಲರೂ ದುಂಡು ಕುಂತು ಊಟ ಮಾಡಿದ್ರೆ ಊಟ ಚಂದದು ಸುಚಿತ್ರ ಕರಿವ ನಿಮ್ಮ ಮಾವು ಕರಿ ನಿಮ್ಮ ಮೈದ್ನ ಕರಿ ನಾದ್ನಿ ಕರಿ ಎಲ್ಲರಿಗೂ ಕರಿವ ಊಟ ಕರಿ ನಿಮ್ಮ ಅವರ ಆರಾಮದಿರಿ ಹೂನಪ್ಪ ಅವಿನಾಶ ಆರಾಮದೀವಿ ನೋಡು ನೀ ಹೆಂಗದಿ ಏನೋ ಹೊಸ ಕೆಲ್ಸಕ್ಕೆ ಸೇರ್ಕೊಂಡೆ ಅಂತ ಹ್ಞೂ ರೀ ಹೊಸ ಕೆಲಸ ಎಲ್ಲ ಸುಚಿತ್ರ ಕಾಲ್ಗುಣ ಚಲಾತ ನೀವ್ ಹೆಂಗದಿರಿ ಆರಾಮದಿನಪ್ಪ ನಾ ಆರಾಮದೀನಿ ಇವತ್ತು ಮಧ್ಯಾಹ್ನ ಬಂದ್ವಿ ನಾವು ಬಂದಿದ್ದಕ್ಕೆ ಭಾಳ ಖುಷಿ ಆಯ್ತು ನೋಡ್ರಿ ನೀವು ಬಂದಿದ್ದಕ್ಕೆ ಭಾರಿ ಖುಷಿ ಆದ ನಾ ಈಗ ಕೇಳ್ಬೇಕಲ್ಲಪ್ಪ ಸುಚಿತ್ರ ಮನೆಗೆ ಹೋಗುನು ಸುಚಿತ್ರಾಗ ನೋಡಂಗಾಗೈತಿ ಇದ ಒಂದ್ ಜಪ ಮಾಡ್ತಾಳ ಅದಕ್ಕೆ ಇವತ್ತು ಬಂದ್ವಿ ಆರಾಮದಿರಿ ಹೂನಪ್ಪ ಆರಾಮದಿವಿ ಅಯ್ಯೋ ನಿಂದ ದಾರಿ ಕಾಯ್ಕೋತ್ ಕುಂತೇವ್ ನೋಡ್ ನಾವು ಊಟ ಕುಂದ್ರು ನಡಿಪ ಊರಿಂದ ಬರ್ತಾ ಚಲೋತ್ನಾಗಿ ಹೋಳಿಗೆ ಊಟ ಮಾಡ್ಕೊಂಡ್ ಬಂದನಿ ಹೋಳಿಗೆ ಊಟ ಅಂದ್ರ ನಮ್ ಸುಚಿತ್ರಗ ಪಂಚ ಪ್ರಾಣ ಅದಕ್ಕೆ ಅಲ್ಲಿಂದನ ನಮ್ಮೂರಿಂದನ ಮಾಡ್ಕೊಂಬಂದಿ ನೋಡಪ್ಪ ಈಗ ಕೈಕಾಲ್ ಮಕ್ಕ ತಕೊಂಬ ನಿಮ್ ತಮ್ಮ ತಂಗಿಗೂ ಕರಿ ಎಲ್ಲರೂ ದುಂಡು ಕುಂತು ಊಟ ಮಾಡೋನು ಕರಿತೀನಿ ಏನ್ರಿ ಚಾ ಆತಿಲ್ಲ ಲಗುನ ಕಪ್ ಕೊಡ್ರಿ ಹೋಗ್ರಿ ನೀವು ಕೈಕಾಲ್ ಮಕ್ಕ ತಕೊಂಬರಿ ಊಟ ಕುಂತು ಬಿಡು ಅಲ್ಲ ಈ ಮನ್ಯಾಗ ಹಿರೇ ಮನುಷ್ಯಳು ನಾನು ಅತ್ತಿ ಈ ಮನಿಗ ನನಗ್ ಕಿಮ್ಮತ್ತ ಇಲ್ಲಲ್ಲ ಒಂದ್ ಮಾತು ಹೇಳ್ಬೇಕು ಬಿಡ್ಬೇಕು ಇಲ್ಲ ತಮಗ್ ತಿಳಿದಂಗ ಮಾಡಕುಂತವು ಮಾತಿದ್ರ ಏ ನೀವು ಸುಮ್ಕಿರಿ ನಿಮ್ಗೆ ಗೊತ್ತಾಗಂಗಿಲ್ಲ ಇವ ಏನ್ ಬಾಯಿ ಬಡ್ಕಿದಾಳ ಇವೈಕಿ ಈಕಿ ಬಾಯಿಗೆ ಹತ್ತಿ ಮುಗ್ದ ಹೋದ್ ಹಿಟ್ಟಿನ ಚೀಲ ಅದ್ನಾಗಿ ಹಿಟ್ಟಿನ ಚೀಲ ಹರಿದಂಗ ಹರಿತಾಳಾಕಿ ಸುಮ್ಕ ತೆಪ್ಪ ಕುಂದ್ರದ್ ವಾಸಿ ಬೇವ ಹೋಳಿಗೆ ಊಟ ತಂದಾರ ಬೇ ಊರಿಂದ ಗಮ್ಮಂತ ಸಾರಿನ ವಾಸನೆ ಇವ ಇಷ್ಟು ರುಚಿ ಮಾಡ್ಯಾರ ಬೇವ್ರು ಹೇಗ್ ಗೊತ್ತೈತಗಲೇ ಸುಮ್ಕಿರ ಬಂದ್ಬಿಡ್ಲಿ ಕೇಳಾಕ ಏನ್ ಬೇವ ನೀನು ಮಂಜವತ್ತಿ ಮಾತಾಡೋದು ಮಾತಾಡ್ತಿಲ್ಲ ನಂದ ನನಗಾಗೈತಿ ನಿಮ್ದು ಒಂದ್ ಕತೆ ಅದಾಗ ಸುಮ್ಕಿರು ಏನಪ್ಪ ವೀರೇಶ ಕಾವ್ಯ ಕುಂದ್ರವ ನೀವು ಕುಂತ ಬಿಡ್ರಿ ಲಗು ಲಗುನ ಗಂಗಾಳ ತಂದು ಕೊಡ್ತಾವಿ ಊಟ ಮಾಡ್ರಿ ಹೆಂಗಾಗೈತೆ ಅಂತ ಹೇಳ್ರಿ ಮತ್ತ ನೀವು ಮಾಡಿರೇನ್ರಿ ಬಾರಿ ಆತಲ್ಲ ಇದು ಬೀಗ್ರ ಮನಿ ಊಟ ಲಗು ಲಗುನ ಕೊಡ್ರಿ ಮನೆಯೆಲ್ಲ ಹೋಳಿಗೆ ಊಟದ ವಾಸನೆ ಗಮ್ಮನ ಕುಂತತಿ ಏನ್ ಕಾಣ್ಲಾರ್ದು ತಂತಡ್ರಿ ಏ ಅವಿನಾಶ ಏನ್ರಿ ಲಗು ಲಗುನ ಬರ್ರಿ ನೀವು ಅಲ್ಲ ನಾನು ಕೇಳಕ ಕುಂದಿರ್ತಿದ್ದೆ ನಡ್ತಿದ್ ಕುಂದ್ರಿ ನೀವು ಬೀಗ್ರದಿರಿ ಅತಿಥಿ ದೇವೋ ಬಾಬಾ ನೀವು ಕುಂದ್ರಿ ಮ್ಯಾಲೆ ಕುಂದ್ರಿ ನಮಗ ಕೆಳಕ್ ಕುಂತ ರೂಢ ಐತಿ ನಾವ್ ಇಲ್ಲೇ ಕುಂದಿರ್ತೀವ್ರಿ ಸುಚಿತ್ರ ತಂದಾವ ಎಲ್ಲಾ ಗಂಗಾಳನ್ನು ತಂದ್ಬಿಡು ಅಲ್ರಿ ನೀವು ಕುಂತ ಬಿಡ್ರಲ್ಲ ಊಟಕ್ಕೆ ನಾನ ಅಡಿಗೆ ಮಾಡ್ಕೊಂಡ್ ಬಂದನ ಅಲ್ಲಿಂದ ಎಲ್ಲರಿಗೂ ಊಟ ಮಾಡಿಸ್ಬೇಕು ಅಂತ ನಾನು ಫಸ್ಟ್ ಊಟ ಮಾಡ್ಬಿಟ್ರ ಅದು ಹೆಂಗಾಕತಿ ಇಲ್ಲ ನೀವೆಲ್ಲರೂ ಊಟ ಮಾಡ್ರಿ ಆಮೇಲೆ ನಾ ಊಟ ಮಾಡ್ತೀನಿ ಇವು ಬಜ್ಜಿ ಮಾಡಿನಲ್ಲ ಈಗ ಸುಚಿತ್ರ ಕೈಲೇ ಮಾಡ್ತೇನೆ ನೋಡು ಬಿಸಿ 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 ಬಜ್ಜಿ ಮುಗಿತು ಎಣ್ಣಿ ಬಾಟ್ಲಿ ಖಾಲಿ ಆತ ನಮ್ಮ ಮನ್ಯಾಗಿಂದ ಅಯ್ಯೋ ದೇವ್ರೆ ಹಿಟ್ಟಿನ ಪಲ್ಯ ಮಾಡ್ಬೇಕು ಅಂತ ಆಸೆ ಇಟ್ಟು ತೆಗೆದಿಟ್ಟಿದೆ ಎಲ್ಲ ಸಾಸಿ ಗುಡ್ಸಿ ಗುಂಡಾವಂತ್ರ ಮಾಡ್ಬಿಟ್ರ ಯವ್ವ ಏನಾರ ಅಂದ್ರ ಅನ್ನಸ್ಕಂತಾಳೆ ನಿಕ್ಕಿ ಬಾಯಿ ಬಡ್ಕಿ ಮಂಜವ್ವ ಒಂದ್ ಮಾತಾಡಿದ್ರೆ 100 ಮಾತಾಡ್ತಾಳ ಥೋ ಏನಾತ ಯವ್ವ ಇದು ನನ್ನ ಬರ ನನ್ನ ಮನ್ಯಾಗ ನಾನ ಸೈಡ್ ಮೂಲೆ ಕುಂದ್ರಂಗ ಆತಲ್ಲ ತುಪ್ಪನು ನಿಮ್ಮ ಮನಿದರಿ ತುಪ್ಪ 2 ಚಮಚ ಹಾಕಿ ನೋಡ್ರಿ ಹೋಳಿಗೆದೊಳಗನ ಹಚ್ಕೊಂಡ್ ಊಟ ಮಾಡ್ರಿ ಏನ ತುಪ್ಪ 2 ಚಮಚೆ ಅದು ನೀವು ಮ್ಯಾಲ ಇಟ್ಟಿದ್ರಲ್ಲ ಸಜ್ಕದ ಮೇಲೆ ಅಲ್ಲಿಂದ ನಂಗ ಭಾಳ ವಾಸನೆ ಬಂತು ಇಲ್ಲಿ ಎಲ್ಲೋ ತುಪ್ಪ ಐತಿ ಅಂತ ಕುರ್ಚಿ ಹಿಡಿದು ನೋಡಿದ್ರೆ ಅಲ್ಲಿ ದೊಡ್ಡ ತುಪ್ಪದ ಡಬ್ಬಿ ಇತ್ತು ಅದಕ್ಕೆ ಎಲ್ಲರಿಗೂ 2 ಚಮಚ ತುಪ್ಪ ಹಾಕಿ ಕೊಟ್ಬಿಟ್ಟನಿ ಊಟ ಮಾಡ್ರಿ ತೆಗೆದಿಟ್ಟು ಏನ್ ಮಾಡ್ದೈತ್ರಿ ಇರಮಟ ತಿಂದುಂಡು ಆರಾಮಾಗಿರ್ಬೇಕು ನೋಡ್ರಿ ಇದು ನಂಗೆ ಇಷ್ಟ ಆತ್ ನೋಡ್ರಿ ನಿಮ್ ಮಾತು ಆಹಾ ಹೋಳಿಗೆ
ಭಾರಿ ಮಸ್ತ್ ಆಗ್ಯಾವ ನೋಡ್ರಿ ಅಬ್ಬಬ್ಬಬ್ಬ ಹೂ ಆದಂಗಾಗ್ಯಾವಲ್ರಿ ಓ ಹೋಳ್ಗಿ ಸಿಕರ್ಣಿ ತಿನ್ಬೇಕು ಮಾವಿನ ಹಣ್ಣಿನ ಸಿಕರ್ಣಿ ಆಹಾ ಅದೇನ್ ಮಹಾರಿ ಮಾಡಿದ್ರ ತಗೋರಿ ಇನ್ನೂ ಒಂದ್ 2 ದಿನ ಬಿಟ್ಟು ನಮ್ಮ ಸುಚಿತ್ರಾಗೂ ಹೇಳ್ಕೊಟ್ಟಂಗ ಆಕೇತಿ ಮಾಡ್ದಂಗೂ ಆಕೇತಿ ಮಾಡಿದ್ರ ತಗೋರಿ ಈಗ ಊಟ ಮಾಡ್ ಅವಿನ ಸಾಕು ಊಟ ಮಾಡಪ್ಪ ವೀರೇಶ ಕಾವ್ಯ ಎಲ್ಲರೂ ಊಟ ಮಾಡ್ರಿ ಏನ್ರಿ ಊಟ ಮಾಡ್ರಿ ಅಯ್ಯೋ ದೇವ್ರೆ ನಾನು ಮನ್ಯಾಗ ಯಾರು ಇಲ್ದಾಗ ಪಾಪ ನನ್ನ ಮಗಗ ತುಪ್ಪ ಹಚ್ಚಿ ಚಪಾತಿ ಮಾಡ್ಕೊಡ್ತಿದ್ದೆ ಅದ್ರ ಮೇಲೂ ಕಣ್ಣು ಬಿತ್ತಿ ಇವ್ರದು ಹೆಂಗಾರ ಮಾಡಿ ಓಡಿಸ್ಬಿಡ್ಬೇಕು ಇಲ್ಲಿಂದ ಹಿಂಗ ಇವ್ರ ಕೈಯಾಗ ನಮ್ಮ ಮನಿಗ್ ಕೊಟ್ರ ಗುಡ್ಸಿ ಸಾರಿಸಿ ಗುಂಡಾಂತರ ಮಾಡ್ಬಿಡ್ತಾರ ಅಯ್ಯ ಬೀಗ್ರ ಬಾಯಿ ತಕೊಂಡ್ ಕುಂತಿರಲ್ರಿ ಒಳಗೆ ಮುಂದಿಟ್ಕೊಂಡು ಹೊಟ್ಟು ಊಟ ಮಾಡ್ರಿ ಮಾಡ್ತೀನಿ ಅಯ್ಯೋ ದೇವ್ರೆ ತಿನ್ಲೋ ಇಡ್ಲೋ ನಂಗಾಗ ಕೂತದಿ ಹೇಳ್ಕೊಂಡ್ ತುಪ್ಪ ಸುರ್ವೇಳ ಯವ್ವ ಒಂದ್ ಒಳಗೀಗ ಏನು ಮಾಡ್ಬೇಕು ತಿಂದು ಬಿಡ್ತೀನಿ ಮಸ್ತಾಗಿ ನೋಡು ಬಜಿನೂ ಚಲೋ ಮಾಡ್ಯಾರ ಅವ್ರದಲ್ಲ ಅವ್ರಪ್ಪನ ಮನಿದಲ್ಲ ನಾನು 7 ದಿನ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಸಂಧ್ಯಾಗ ಅದು ಇದು ಇಟ್ಟಿದೆಲ್ಲ ಹುಡುಕಿ ಅಡಿ ತೆಗಿಯಾಕ ಕುಂತಾರ ಯವ್ವ ಸುಚಿತ್ರಾ ಬಜ್ಜಿ ಸೂಪರ್ ಇನ್ನೂ 1-2 ತರ್ಲೇನ್ರಿ ಹೋಳಿಗೆನೂ ಸೂಪರ್ ಆಗ್ಯಾವ ಭಾರಿ ಮಸ್ತ್ ಮಾಡಿರ್ ಬಿಡ ಅಡಿಗೆ ಬೆಳಿಗ್ಗೆ 4ಕ್ಕೆ ಎದ್ದು ನಾನು ಸುಚಿತ್ರಾ ಮನೆಗೆ ಹೋಗ್ಬೇಕು ಡಬ್ಬಿ ಕಟ್ಬೇಕು ಅಂತ ಪುರ್ಸೊತ್ತಿಲ್ದಂಗೆ ಕೆಲಸ ಮಾಡಿ ಓಡ್ ಬಂದ ನೋಡ್ರಿ ಸೊ ಅದ್ರ ಸಸಿ ಮೇಲೆ ಅದು ಏಟ್ ಜೀವದ ನೋಡ್ರಿ ಮತ್ ಇರಕ್ಕಿಲ್ಲನ್ರಿ ಸುಮ್ಕಿರಿ ನಿಮಗೇನ್ ಗೊತ್ತಾಯ್ತದಿ ಸುಚಿತ್ರಾ ಹೋಗುವ ಅದು ತುಪ್ಪದ ಡಬ್ಬಿ ಮತ್ತ ಹೋಳಿಗೆ ಬುಟ್ಟಿ ತಗೊಂಬ ಹೋಗು ಎಲ್ಲರಿಗೂ ಇನ್ನ 2 ಹೋಳಿಗೆ 1-2 ಚಮಚ ತುಪ್ಪ ನೀಡುನು ಅದು ಅಲ್ಲ ಅದು ಸಾಕ್ ತಗೋರಿ ಹೋಳಿಗೆ ಇಷ್ಟ ಸಾಕು ಜಾಸ್ತಿ ತಿನ್ಬಾರ್ದು ಇಲ್ಲ ಬೇವ ನಾ ತಿಂತೇನಿ ನಾನು ತಿಂತೇನ್ರಿ ಎಲ್ಲರೂ ತಿಂತಾರ ತಗೋರಿ ನೀವು ತಿನ್ರಿ ತಂಬ ಸುಚಿತ್ರಾ ಅದು ಜಾಸ್ತಿ ತುಪ್ಪ ತಿನ್ಬಾರ್ದು ಗಂಟ್ಲು ಹಿಡಿತೈತಿ ಬ್ಯಾಸ್ಗ್ಯಾಗ ಗಂಟ್ಲು ಹಿಡಿತೈತಿ ಬೇಡ ತುಪ್ಪ ಬೇಡ ಬೇಕಂದ್ರೆ ಹೋಳಿಗೆ ನೀಡಿ ಎಲ್ಲರಿಗೂ ನೀಡು ಏ ಬೀಗ್ರ ಅದು ಯಾಕೆ ಹಂಗಂತೀರಿ ತಿನ್ಲಿ ತಗರಿ ಇದು ತುಪ್ಪ ತಿಂದಷ್ಟು ಮೈಗ ಒಳ್ಳೇದು ಅದೇನು ಗಂಟ್ಲು ಇಡಂಗಿಲ್ಲ ಕೈ ಕಾಲು ಇಡಂಗಿಲ್ಲ ಅದೆಲ್ಲ ಕೈ ಕಾಲು ಗಟ್ಟಕ್ಕವು ತುಪ್ಪ ತಿಂದಂಗಿಲ್ಲ ಎಲ್ಲರಿಗೂ 2 ಚಮಚ ನೀಡುವ ತುಪ್ಪ ನೀಡು ನೀನ್ ಎತ್ತಿ ತುಪ್ಪದ ಡಬ್ಬಿ ಹೋಳಿಗೆ ಅದು ಬುಟ್ಟಿ ತರ್ತೀನಿ ತಡಿ ಅಯ್ಯೋ ನನ್ನ ಮಾತಂದ್ರೆ ಕಿಮ್ಮತ್ತಿಲ್ಲ ಇವ ಏನಾರ ಮಾಡ್ಬೇಕು ಅಲ್ಲ ನಾನ ನೀಡ್ತಿದ್ದೆ ನೀವ ಕುಂತಿದ್ರ ಚಲೋ ಇತ್ತಪ್ಪ ಅಯ್ಯ ಬೀಗ್ರ ದಿನ ಒಂದಕ್ಕೂ ನೀವ ಮಾಡಿ ದಣದು ಸಾಕಾಗಿರ್ತತಿ ನಾವೆಲ್ಲ ಮಾಡ್ತೀವಿ ತಗೋರಿ ನೀವು ಸುಮ್ಕ ಕುಂತು ಬಿಡ್ರಿ ನಾನು ಸುಮ್ಕ ಕುಂತು ಬಿಡ್ಬೇಕಾ ಬೇವಾ ಸೀಗ ನೊಣ ಜಗ್ ಬರಾಕುಂತಾವು ನೀ ಹಿಂಗ ಬಾಯಿ ತಕೊಂಡ್ ಕುಂತಿ ಬಾಯಾಗ ನೊಣ ಹೋಗ್ತಾವ ನೋಡು ಸುಮ್ಕ ಹೋಳಿಗೆ ಊಟ ತಿನ್ನ ಬೇಬರ್ಸಿ ಮುಖದವಳ ನೀನೊಂದ್ ಎಲ್ಲಿಂದ ಜೋಡಾಗಿ ನನಗ ಎತ್ತಿ ತುಪ್ಪದ ಬಟ್ಲ ಅದು ತುಪ್ಪದ ಬಟ್ಲ ಏನದು ಎಲ್ಲರ ತುಪ್ಪದ ದೊಡ್ಡ ಡಬ್ರಿಗ ತಂದಿಯಲ್ಲ ಎಲ್ಲರಿಗೂ 2 ಚಮಚ ಅಂದ್ರ ಆಗ್ಬೇಕಿಲ್ರಿ ಅದಕ್ಕೆ ಒಟ್ಟು ದೊಡ್ಡ ಡಬ್ರಿಗ ತೆಗೆದು ಬಿಡು ಅಂತ ನಾನು ತೆಗ್ಸೀನಿ ಜಗಿತ್ತಲ್ಲ ತುಪ್ಪ ಇಟ್ಟೇನ್ ಮಾಡುದೈತಿ ನಂಗೆ 2 ಚಮಚ ನೀಡುವ ತುಪ್ಪ ಮಸ್ತಾಗಿ ಹೋಳಿಗೆ ತುಪ್ಪ ಆಹಾ ತಿಂದವನೇ ಬಲ್ಲ ಹೋಳಿಗೆಯ ರುಚಿ ಹೂರಿ ಮಾವ ನಂಗೂ 2 ಚಮಚ ಹಾಕುವ ತುಪ್ಪ ಹಾಕ್ ನನಗೂ ಅತಿಯಮ್ಮ ನಂಗೂ ಹಾಕ್ರಿ ನಂಗ ಒಂದ್ 2-3 ಚಮಚನ ಹಾಕ್ಬಿಡ್ರಿ ಮಸ್ತ್ ಆಗೈತಿ ನಮ್ಮವ್ವ ಕಂಜೂಸ್ ಮಾಡ್ತಿಲ್ಲ ತುಪ್ಪ ನೀಡಕ ನೀವರ ನೀಡ್ರಿ ಹೊಡೆ ತುಂಬ ತಿಂತವಿ